ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನೂಷಾ. ಏನೋ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಗುರುಗಳಾಗಿರುವಂಥ ಅಥರ್ವ ಸಿದ್ಧ ಪುರುಷ ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಪ್ರತಿ ವಿಡಿಯೋಸಲ್ಲೂ ಕೂಡ ನಮಗೆ ಸಾಕಷ್ಟು ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷದ ಬಗ್ಗೆ, ಪರಿಹಾರಗಳಾಗಿರ್ಬೋದು, ವಾಸ್ತು ಬಗ್ಗೆ ಕೂಡ ತಿಳಿಸ್ತಾ ಇರ್ತೀರಾ. ಇವತ್ತು ನನ್ನ ಪ್ರಶ್ನೆ ಏನು ಅಂತಂದರೆ, ವಾಸ್ತು ಪ್ರಕಾರವಾಗಿ ನಾವು ನೋಡೋದಾದರೆ ಈ ಮನೆಗೆ ಮೆಟ್ಟಲುಗಳು ಅನ್ನುವಂಥದ್ದು ಯಾವ ಭಾಗದಲ್ಲಿ ಇರಬೇಕಾಗತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಯಾಕಂದರೆ ಅವ್ರವ್ರ ಅನುಕೂಲ ರೀತಿಯಲ್ಲಿ ಕಟ್ಕೊಂಡಿರ್ತಾರೆ. ಆ ಜಾಗ ಇರಬಹುದು ಅಥವಾ ಬಾಡಿಗೆ ಮನೆಯಲ್ದಾಗಂತೂ ನಮ್ಗೆ ಆಪ್ಷನ್ಸೇ ಇರೋದಿಲ್ಲ, ಅಲ್ಲಿ ಏನಿರುತ್ತೋ ನಾವು ಅದಕ್ಕೆ ಅಡ್ಜಸ್ಟ್ ಆಗಲೇಬೇಕಾಗತ್ತೆ. ಇನ್ನು ಹೊಸದಾಗಿ ಕಟ್ಟೋವಂಥವ್ರಿಗೆ ಅಥವಾ ಮೆಟ್ಟಲುಗಳು ಈ ಥರ ಭಾಗದಲ್ಲಿದ್ದರೆ ಅಥವಾ ಈ ದಿಕ್ಕಿದಲ್ಲಿದ್ದರೆ ಒಳಿತು ಕಾಣುತ್ತಾ, ಏನು ಹೇಳ್ತೀರಾ? ಅದು ಯಾವ ದಿಕ್ಕು ಹಾಗಾದರೆ? ಓ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇವತ್ತಿನ ಪ್ರಪಂಚ ಬಹುಶಃ ಎಲ್ಲ ಜನ ಎಚ್ಚೆತ್ಕೊಂಡಿದ್ದಾರೆ. ನನ್ನ ಪ್ರಕಾರ ಎಚ್ಚೆತ್ಕೊಂಡಿದ್ದಾರೆ. ವಾಸ್ತು ನೋಡಿಸಿನೇ ಮಾಡ್ತಾರೆ, ಸಾಧ್ಯವಾದಷ್ಟು ಮಾಡ್ತಾರೆ. ಅಲ್ಲೂ ಇಡು ಬಿಡ್ತಾರೆ ಅಂದರೆ ಭಾಳ ಕಷ್ಟ, ಇಡುವುದಿಲ್ಲ. ನನ್ನ ಪ್ರಕಾರ ಹೇಗೆ ಅಂತಂದರೆ, ನೀವು ಮೆಟ್ಟಿಲು ಅಂತ ಕೇಳಿದಾಗ ವಾಸ್ತು ವಿಮರ್ಶೆ ಅಂತ ಮಾಡಿ ಹೊರಟರೆ ಆಯಾಯ ಕಾಲಗಳಿಂದಲೂ ಕೂಡ ಬರ್ತಾನೆ ಇದೆ. ದ್ವಾಪರ ಯುಗದಲ್ಲೂ ಇದ್ದದ್ದಕ್ಕೆ ಪುರಾವೆಗಳಿದ್ದಾವೆ, ತ್ರೇತಾಯುಗದಲ್ಲಿ ಇದ್ದದ್ದಕ್ಕೂ ಪುರಾವೆಗಳಿದ್ದಾವೆ. ಆ ವಾಸ್ತುನ ಅನುಸರಿಸಿ ನಮಗೆ ಕಿಟಕಿ ಬಾಗಿಲುಗಳಿಂದ ಎಷ್ಟರ ಮಟ್ಟಿಗೆ ಗಾಳಿ ಬರಬೇಕು, ನಮಗೆ ಹೇಗೆ ಈ ಪೂರಕ, ರೇಚಕ ಇರತಕ್ಕಂತಹದ್ದು, ಈ ಕುಂಭಕ, ಈ ಸುನ್ನಿಕ ಅಂತ ಏನು ಇವೆಲ್ಲ ಹೇಗೆ ನಾವು ತೆಗೆದುಕೊಳ್ಳಲಿಕ್ಕೆ ಮನುಷ್ಯ ಆ ಗಾಳಿ ನಮಗೆ ಕಾಣಿಸೋದಿಲ್ಲ, ಹೇಗೆ ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ. ಒಂದು 10 ನಿಮಿಷ ಬ್ಲಾಕ್ ಮಾಡಿ ನೋಡೋಣ, ಸಾಧ್ಯನೇ ಇಲ್ಲ. ಹಾಗೆ ಮನೆ ಒಳಗಡೆ ವಾಸ್ತು ಕೂಡ ಇಲ್ಲ ಅಂತಂದರೆ ಆ ಮನೇಲಿ ಆ 10 ಜನ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ವಾಸ್ತು ನಾನೇ ಕೆಲವು ಪುಸ್ತಕ ಬರೆದಿರೋ ಪ್ರಕಾರ ಹೆಚ್ಚಿಗೆ ನೀವು ಗಮನಿಸಿದ್ರೆ ಕೆಲವೊಂದನ್ನು ಮೇಜರಾಗಿ ಇಟ್ಕೊಳ್ಳಿ ಅಂತ ಕೆಲವರಿಗೆ ಬರೆದಾಗ ಬಹಳ ಜನಕ್ಕೆ ಅದು ಇಷ್ಟ ಆಗಿತ್ತು. ಆ ರೈಮಿಂಗಲ್ಲಿ ನಾನು ಮಾತಾಡಿದ್ದು ಅದನ್ನು ಆಗ್ನೇಯದಲ್ಲಿ ಸಾಮಾನ್ಯವಾಗಿ ನಾವು ಮಾಡೋವಂಥದ್ದು. ವಾಸ್ತು ಪುರುಷ ತಲೆ ಈಶಾನ್ಯಕ್ಕೆ ಹಾಕಿ ನೈಋತ್ಯಕ್ಕೆ ಕಾಲನ್ನು ಚಾಚಿ ಮಲಗಿದಾಗ ಪಾಯ ಪೂಜೆ ಅಂತ ಮಾಡ್ತಾರೆ. ಅದನ್ನು ರಾಜಯೋಗ. ಹಾಗೆ ಬಂದರೆ ಮಾತ್ರ ಅದು ರಾಜಯೋಗ ಅಂತ. ಏನು ಬದಲಾವಣೆ ಅಂತ ಇರುತ್ತೋ ಅಂತಹ ಬದಲಾವಣೆ ಇದ್ದಾಗ ಮಾತ್ರ ಸಾಧ್ಯ ಆಗುತ್ತದೆ. ಇನ್ನು ಗೃಹ ಪ್ರವೇಶ ಅಂತ ನೀವು ಮಾಡ್ತೀರಾ, ಗೃಹ ಪ್ರವೇಶ, ಮುಂಜಿ, ಮದುವೆ, ಇದಕ್ಕೆಲ್ಲ ನಾವು ಹೇಗೆ ಡೇಟ್ಗಳು ನೋಡ್ತೀವೋ ಅಂತಹ ರಾಜಯೋಗದಲ್ಲೇ ನೀವು ಪಾಯ ಪೂಜೆಯನ್ನು ಮಾಡುವಂಥದ್ದು, ಶಂಕುಸ್ಥಾಪನೆಯನ್ನು ಮಾಡುವಂಥದ್ದು, ಮೂಲಭೂತ ಸೌಕರ್ಯಗಳಲ್ಲಿ ಒಂದಾಗಿರ್ತಕ್ಕಂಥ ಮನೆಯನ್ನು ಕಟ್ಟಿಕೊಳ್ಬೇಕಾದ್ರೆ ಆಯವರ್ಗ, ಆ ಮನೆಯಲ್ಲಿ ಧನ ಎಷ್ಟು, ಋಣ ಎಷ್ಟು, ಆಯಸ್ಸೆಷ್ಟು, ಯಾವ ಆಯವರ್ಗ ಆ ಮನೆಗೆ ಹಾಕಿದ್ದೀರಿ, ದನಃ ಅಂದರೆ ಋಷಭಾಯವ, ಧ್ವಜಾಯವ, ಗಜಾಯವ, ಸಿಂಹಾಯವ, ಕಾಕಾಯವ, ಖರಾಯವ, ಯಾವುದನ್ನು ಹಾಕಿದ್ದೀರಿ. ಇಂಜಿನಿಯರಿಂಗ್ ಪ್ಲ್ಯಾನ್ ಮಾತ್ರ ಕೊಟ್ಟಾಗಿದೆ. ನೋ, ಇಂಜಿನಿಯರಿಂಗ್ ಪ್ಲ್ಯಾನ್ ಯಾವಾಗ ಕೊಡಬೇಕು ಗೊತ್ತೇನೋ, ನೀವು ಆಯವರ್ಗ ಹಾಕ್ಕೊಂಡಿದ್ದೀರಲ್ಲ ಯಾವುದು, ಆ ಆಯವರ್ಗದಲ್ಲೇ ಅದರ ಒಳಗಡೆನೇ ಬರಬೇಕು ನಿಮ್ಮ ಪ್ಲ್ಯಾನ್. ಅದನ್ನು ಓವರ್ಟೇಕ್ ಮಾಡಿಕೊಡ್ತೀವಿ ಅಂತಂದರೆ ಟೂ ಮಚ್, ಸಾಧ್ಯವೇ ಇಲ್ಲ ನಿಮಗದು. ಬಹಳ ಅನಾಹುತಗಳಿಗೆ ದಾರಿ ಮಾಡಿಕೊಡ್ಬಾಡುತ್ತೆ. ನಾನು ಮೊನ್ನೆ ಅಷ್ಟೇ ಯಾರದ್ದೋ ಮನೆಗೆ ಹೋಗಿದ್ದೆ ನಾನು. ಅವರು ಹೇಳಿರೋ ಪ್ರಕಾರ ಏನಂತಂದರೆ, ಈಶಾನ್ಯದಲ್ಲಿ ಮೆಟ್ಟಲಿಟ್ಕೊಂಡಿದ್ದಾರೆ. ಈಶಾನ್ಯದಲ್ಲೇ ಮೆಟ್ಟಲಿತ್ತು ಅಂತಂದರೆ ಆ ಮನೆಯಲ್ಲಿ ನೀವು ಬರೆದಿಟ್ಕೊಳ್ಳಿ, ಬೇಕಾದ್ರೆ ಚೆಕ್ ಮಾಡಿ. ಯಾವುದೇ ಮನೆ ನೀವು ಈಶಾನ್ಯದಲ್ಲಿ ಮೆಟ್ಲಿದೆಯಾ, ನಮ್ಮ ಮನೇಲಿ ಇದೆಯಾ, ಇಲ್ಲ ಗುರುಗಳೇ ನಮ್ಮ ಮನೆಗೆ ಆಗೇನು ಹಾಗಿಲ್ಲ ಅಂತ ಹೇಳಲಿಕ್ಕೆ ಬರೋದೇ ಇಲ್ಲ. ಈಶಾನ್ಯದಲ್ಲಿ ಮೆಟ್ಟಲಿತ್ತು ಅಂತಂದರೆ ಆ ಮನೆ ಯಜಮಾನನಿಗೆ ಪದೇ ಪದೇ ಆಕ್ಸಿಡೆಂಟ್ ಆಗ್ತಕ್ಕಂತಹದ್ದು, ಅನಾರೋಗ್ಯ ಪೀಡಿತನಾಗಿ ಆ ವ್ಯಕ್ತಿ ಬಹುಶಃ ಬೆಡ್ ರಿಡನ್ ಆಗಿ ಕೋಮಾ ಸ್ಟೇಜ್ಗೆ ಹೋಗಿ ಕಳೆದೋಗ್ಬಿಡ್ತಾರೆ. ಆರ್ಥಿಕ ಅಭಿವೃದ್ಧಿ ಪದೇ ಹೊಡೆತ ಬೀಳ್ತಾ ಇರುತ್ತೆ. ಈಶಾನ್ಯದಲ್ಲಿ ಮೆಟ್ಟಲಿದ್ದ ಮನೆಗಳು ನೋಡಿದ ಕೂಡಲೇ ಹೇಳ್ಬೋದು ಅದನ್ನು, ಈ ಮನೆ ಇಷ್ಟೇ ಅಂತ. ಇಲ್ಲ ನಮಗೇನು ಹಾಗಿಲ್ಲ ಗುರುಗಳಂತಂದರೆ, ಇನ್ಯಾವುದೋ ಒಂದು ಅಂಶ ಅವನನ್ನು ಕಾಪಾಡಿದೆ. ಆ ಅಂಶವೂ ಕೂಡ ಕೇವಲ 12 ವರ್ಷಗಳಷ್ಟೇ. ಆಮೇಲೆ ಮತ್ತು ಈ ಒಂದು ಇದಕ್ಕೆ ನೀವು ಸಿಕ್ಕಾಕೊಂಡ್ಬಿಡ್ತೀರಿ. ಗೊತ್ತಿಲ್ಲ, ನಿಮ್ಮ ಸಮಯ ಅಂತ ಗುಡ್ಡಿತ್ತು, ನಿಮ್ಮ ಜಾತಕ ರೀತಿಯ ದಶೆಗಳು, ನಿಮ್ಮ ಪೂರ್ವ ಪುಣ್ಯವೋ ನಿಮ್ಮನ್ನು ಕಾದಿತ್ತು, ಅದು ಎಕ್ಸ್ಪೈರಿ ಮುಗೀತೋ 12 ವರ್ಷಕ್ಕೆ ಇದು ಕೊಡೋ ಕಾಟ ಇದೆಯಲ್ಲ, ಅಷ್ಟಿಷ್ಟಲ್ಲ. ಅದಕ್ಕೆ ಆಯವರ್ಗ ಹಾಕ್ಕೊಳ್ಳೋವಾಗಲೋ, ಪಾಯ ಮಾಡೋವಾಗಲೋ, ಅದಕ್ಕೆ ಆಗ್ನೇಯದ ಅಡುಗೆ, ಈಶಾನ್ಯದ ನಡಿಗೆ. ಈಶಾನ್ಯದ ನಡಿಗೆ ಅಂತಂದರೆ ಏನು, ಮನೆಯಿಂದ ಹೊರಗಡೆ ಹೋಗೋದು ಬರೋದು, ಅಲ್ಲಿ ಮೆಟ್ಟಲು ಹಿಂಗೆ ಇಟ್ಬಿಟ್ಟಿರ್ತಾರೆ, ಅದಲ್ಲ ಆ್ಯಕ್ಚುಲಿ. ಅಲ್ಲಿ ಆಗ್ನೇಯದ ಅಡುಗೆ, ಈಶಾನ್ಯದ ನಡಿಗೆ, ವಾಯುವ್ಯದ ಹೇಸಿಗೆ, ನೈಋತ್ಯದ ಹಾಸಿಗೆ, ಮಧ್ಯ ಬ್ರಹ್ಮಸ್ಥಾನ ಭಗವಂತನ ಕಡೆಗೆ ಇಷ್ಟಿದ್ದರೆ ಆ ಮನೆ ಸುಖ ಸಂಪತ್ತಿನ ಅಡುಗೆ. ಇದನ್ನೇ ನೀವು ಆಯವರ್ಗದ ಒಳಗಡೆ ಮಾಡ್ಕೊಳ್ಬೇಕು. ಇಷ್ಟು ನಿಮ್ಮ ಮೆಟ್ಟಲಿತ್ತು ಅಂತಂದರೆ ಈ ದಕ್ಷಿಣ ದಿಕ್ಕಿಂದ
ಹೇಗೆ ಅಂತಂದರೆ ನೀವು ನಾರ್ತಿಂದ ದಕ್ಷಿಣವನ್ನು 10 ಆಗಿರಬೇಕು, ದಕ್ಷಿಣ ಹೈಟ್ ಇರಬೇಕು, ಉತ್ತರ ತಗ್ಗಿರಬೇಕು. ಅಥವಾ ನೀವೇನಾದರೂ ವಾಯುವ್ಯದಲ್ಲಿ ಇಡೋದಾದರೆ ಪಶ್ಚಿಮ ಹೈಟ್ ಇರಬೇಕು ಕರೆಕ್ಟಾಗಿ, ಇನ್ನು ನಾರ್ತಕ್ಕೆ ಡೌನ್ ಇರಬೇಕು. ಅಲ್ಲೆಲ್ಲೋ ಒಂದು ಕಡೆ ನೀವು ಈಶಾನ್ಯ ಮೂಲೆಗೆ ಲಿಂಕ್ ಕೊಟ್ಟುಬಿಡ್ತೀರ ಅಂತಂದರೆ ಸಾಧ್ಯವೇ ಇಲ್ಲ. ಹೀಗೆ ಯಾವುದು ಎಲ್ಲಿರಬೇಕು, ನಮ್ಮ ದೇಹದ ಅಂಗರಚನೆ, ನಮ್ಮ ದೇಹದ ಅಂಗಾಂಗ ರಚನೆ ಹೇಗಾಗಿದೆಯೋ ಹಾಗೆ ವಾಸ್ತು ಕೂಡ ಹಾಗೆ ಅಂತಕ್ಕದ್ದು. ಈಗ ನಮ್ಮ ನಯನಗಳು ಎರಡು ಇಲ್ಲಿದೆ, ಒಂದು ಇಲ್ಲಿದ್ದು ಒಂದು ಇಲ್ಲಿದ್ದರೆ, ಎಷ್ಟೇ ಬಾರಿ ಹೇಳಿದ್ದೇನೆ, ಇದು ಆಕಾರ, ಒಂದು ಕಣ್ಣಿಲ್ಲಿದ್ದರೆ ಅದು ವಿಕಾರ. ಹಾಗೆ ಆ ಮನೆ ವಿಕಾರವಾಯಿತು ಅಂತಂದರೆ ನೀವು ಆ ಮನೆಯಲ್ಲಿ ಜೀವನ ನಡೆಸಲಿಕ್ಕೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಂತಹ ವಾಸ್ತುದೋಷಗಳನ್ನು ತಿದ್ದುಕೊಂಡೇ ಮಾಡಬೇಕು. ಇದಕ್ಕೆ ಆ ಹೋಮ ಮಾಡಿದ್ರೆ ಒಂದು ಪೇನ್ ಕಿಲ್ಲರ್ ಇಂಜೆಕ್ಷನ್ ಅಷ್ಟೇ. ಅದು ಯಾವುದೋ ಒಂದು ವಾಸ್ತು ರಾಕ್ಷಸ ಹೋಮವನ್ನು, ಗಣಪತಿ ಹೋಮವನ್ನು ಮಾಡ್ತೀವಿ ಅಂತಂದರೆ ಆ ಸಮಯಕ್ಕಷ್ಟೇ ಅಷ್ಟೇ, ತಾತ್ಕಾಲಿಕವಾಗದು. ನೀವು ಅದನ್ನು ಬದಲಿಸಲೇಬೇಕು, ಬಿಟ್ಟರೆ ಆಪ್ಷನೇ ತಗೋಬೇಡಿ. ನೀವು ಬೇರೆ ಇನ್ನೇನೋ ಮಾಡಿ ಅದನ್ನು ಮಾಡಿ ಇದನ್ನು ಮಾಡಿ, ಈಗ ನಾವೇ ಕೆಲವೆಲ್ಲ ಏನೋ ಮಾಡಿ ಇಟ್ಟಿರ್ತೀವಿ ಅನ್ಕೊಳ್ಬೇಕು, ತಾತ್ಕಾಲಿಕವು, ಶಾಶ್ವತ ಪರಿಹಾರ ಅಲ್ಲ. ಸಿಗಲ್ಲ. ಕುದುರೆಯಲ್ಲಿ ಆಳ ಕಟ್ಟುವಂಥದ್ದು ಅಥವಾ ಮತ್ತೊಂದು ಇನ್ನೊಂದು ಏನೋ ಒಂದು ಮಾಡಿಕೊಡ್ತೀವಿ, ಒಂದು ಯಂತ್ರ, ವಾಸ್ತುಯಂತ್ರ ಮಾಡಿಕೊಡ್ತೀವಿ ಅಂದರೆ ತಾತ್ಕಾಲಿಕವೇ. ಪರಿಪೂರ್ಣವಾಗಿರೋ ಫಲ ಹೊಂದಬೇಕಾದರೆ ಅದನ್ನು ರಿಮೂವ್ ಮಾಡಬೇಕು. ನೀವು ನಿಮ್ಮ ಕಾಲು ಒಳಗಡೆ ಮುಳ್ಳು ಹೋಗಿದೆ ಅಂತಂದರೆ ಅದಕ್ಕೊಂದು ಮುಲ ಮಚ್ಚುವಂಥದ್ದು, ಅದೊಂದು ಪೇಯ್ನ್ಗೆ ಟ್ಯಾಬ್ಲೆಟ್ ತಿನ್ನೋದು ಅಷ್ಟೇ. ಆ ಸಂದರ್ಭಕ್ಕೆ ನೀನು ಅದು ತೆಗಿವರೆಗೆ, ಆನಂತರ ಪೂರ್ಣವಾಗಿ ನೀನು ಆರಾಮ ಕುಂಟ್ಕೊಂಡು ನಡೆಯೋ ಜೀವನ ತಪ್ಪುತ್ತೆ, ನಿನಗೆ ಆರಾಮದಾಯಕ ಆಗುತ್ತೆ. ಇದು ಬಹಳ ಮುಖ್ಯವಾಗಿರತಕ್ಕಂತಹದ್ದು. ಎಲ್ಲಿ ಬರಬೇಕಂದ್ರೆ ಅಂಥ ಕಡೆ ಬರಬೇಕು. ನಾನು ಯಾರೋ ಮನೆಗೆ ಹೋಗಿದ್ದಕ್ಕೆ ನೋಡೋದಕ್ಕೆ ಹೇಳ್ತಾ ಇದ್ದೀನಿ. 12 ನಮಗೆ ಅವ್ರಿಗೇನು ಪಾಪ ಆಗಿರಲಿಲ್ಲ. ಆ ನಂತರ ಅವರು 2.5 ವರ್ಷ ಆದಮೇಲೆ ಹುಡುಕಾಟೆ ಬಂದು ನನ್ನ ಹತ್ರ ಮಾಡ್ತಾರೆ, ನೋಡಿ ಗುರುಡೆ ನೀವು ಹೇಳಿದಂಗೆ ನಡೆದೋಯ್ತು ಹಾಗೆ ಹೀಗೆ ಅಂತ. ಮತ್ತೆ ಅವ್ರ ಮನೆಯನ್ನು ಬಿಟ್ಟಿದ್ದು, ಆರ್ಥಿಕ ಅಭಿವೃದ್ಧಿ ಕೆಟ್ಟಿದ್ದು, ಆರೋಗ್ಯ ಮನೆಯಲ್ಲಿ ಕೆಟ್ಟಿದ್ದು ಎಲ್ಲ ಗೋಚರ ಆಗುತ್ತಲ್ಲ. ಆ ನಂತರ ಬಂದು ಪಡಿಪಾಟಲ್ಲಿ ಬೀಳುವ ಮುನ್ನ ಎಚ್ಚೆತ್ತುಕೊಂಡ್ರೆ ಅದರ ಶೀಘ್ರಗತಿಯ ಲಾಭವನ್ನು ಅವ್ರು ಪಡ್ಕೊಳ್ತಾರೆ. ಖಂಡಿತ ಗುರುಗಳೇ, ವಾಸ್ತು ಬಗ್ಗೆ ಇವತ್ತು ವಾಸ್ತು ಪ್ರಕಾರವಾಗಿ ಅಂತಂದರೆ ಮನೆಯಲ್ಲಿ ಮೆಟ್ಟಿಲುಗಳು ಎಲ್ಲಿರಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವಾಸ್ತು ಪ್ರಕಾರವಾಗಿ ಮನೆಯಲ್ಲಿ ಮೆಟ್ಟಿಲುಗಳು ಎಲ್ಲಿರಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರುವಂಥ ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುಗಳು ತಿಳಿಸಿದ್ದಾರೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಮ್ಮ ಚಾನೆಲ್ನ ನೀವಿದೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.